ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಅತ್ಯಂತ ವಿರಳ, ವಿನೂತನವಾದಂಥ, ವಿಶಿಷ್ಟವಾದಂಥ ಸರ್ಜನ್ ಇದ್ದಾರೆ. ಅವ್ರು ಯಾರು ಅಂತಂದ್ರೆ ಡಾಕ್ಟರ್ ಸುನೀಲ್ ಶೆಣ್ವಿ. ಇವರು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ಹಿಪಟೋಬಿಲಿಯರಿ ಪ್ಯಾಂಕ್ರಿಯಾಟಿಕ್ ಸರ್ಜರಿ ಎಕ್ಸ್ಪರ್ಟ್ ಆಗಿದ್ದಾರೆ. ಇದರಲ್ಲಿ ಅವರು MS ನನ್ನ PGR ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್ ಅಟ್ ಚಂಡೀಗಢ ಇಂದ ಮಾಡಿ, ಅದರ ನಂತರ ಅವರು USA ನಲ್ಲಿ ಟ್ರೈನಿಂಗ್ ತಗೊಂಡ್ರು. ಇವರ ವಿಶೇಷತೆ ಏನು ಅಂತಂದ್ರೆ LLB ಕೂಡ ಮಾಡಿದ್ದಾರೆ, ಫೈನಾನ್ಸ್ ನಲ್ಲಿ MBA ಮಾಡಿದ್ದಾರೆ. ನಾನು ಇಲ್ಲಿವರೆಗೂ ಯಾವ ಡಾಕ್ಟ್ರು ಇದೆಲ್ಲ ಮಾಡಿದ್ದನ್ನ ಕೇಳಿಲ್ಲ. ಸ್ವಾಗತ ಸುನೀಲ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಇಟ್ಸ್ ಅ ಪ್ಲೆಷರ್. ಅಂದ್ರೆ ಇಂಥ ವಿಶೇಷವಾದಂಥ ವ್ಯಕ್ತಿಯನ್ನ ಸ್ವಾಗತ ಮಾಡೋದು ಬಹಳ ವಿಶೇಷ. ನೀವು ಟ್ರಾನ್ಸ್ಪ್ಲಾಂಟ್ ನಲ್ಲಿ ಇರೋದ್ರಿಂದ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋ ಮೊದಲು ಈ ಯಕೃತಕ್ಕೆ ಬಂದಂಥ ಗಡ್ಡೆಗಳನ್ನ ಎಷ್ಟೋ ಸಲ ಮಿಸ್ ಆಗಿ ಹೋಗ್ಬಿಡುತ್ತೆ. ತುಂಬಾ ಉತ್ತಮವಾದ ಪ್ರಶ್ನೆ ಮ್ಯಾಮ್. ಸೊ ಯಾವುದೇ ತರ ಶರೀರದಲ್ಲಿ ಒಂದು ಗಡ್ಡೆ ಆದ್ರೆ ಅದು ಚರ್ಮದಲ್ಲಿ ಆದ್ರೆ, ಮುಖದಲ್ಲಾದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಕಂಡು ಬರುತ್ತೆ. ಬಾಡಿ ಕ್ಯಾವಿಟಿ ಒಳಗಡೆ ಇದ್ರೆ, ಅಂದ್ರೆ ಹೊಟ್ಟೆ ಒಳಗಡೆ ಇದ್ರೆ ಆ ಗಡ್ಡೆ ಒಂದ್ ವೇಳೆ ಬ್ರೈನ್ ಒಳಗಡೆ ಇದ್ರೆ ಅಥವಾ ನಿಮ್ ಚೆಸ್ಟ್ ಒಳಗಡೆ ಇದ್ರೆ ಅದು ಸುಲಭವಾಗಿ ಕಂಡು ಬರುತ್ತೆ. ಸೊ ಅದೇ ತರ ಲಿವರ್ ಕ್ಯಾನ್ಸರ್ ಹೊಟ್ಟೆ ಒಳಗಡೆ ಆಗೋದ್ರಿಂದ ಅದು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗೋದು ತುಂಬಾ ಡಿಫಿಕಲ್ಟ್. ಬಟ್ ನೀವು ಹೇಳಿದಂಗೆ ತುಂಬಾ ದೊಡ್ಡದಾದ ನಂತರ ನೀವು ಹೊಟ್ಟೆ ಮೇಲೆ ಕೈ ಇಟ್ಟಾಗ ನಿಮ್ಗದು ಗೊತ್ತಾಗುತ್ತೆ. ಸೊ ಇದಕ್ಕೆ ಕಾರಣಗಳೇನು, ಲಿವರ್ ಕ್ಯಾನ್ಸರ್ಗೆ ಕಾರಣಗಳೇನು? ಮೊದಲನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅಂದ್ರೆ ಕ್ರಾನಿಕ್ ಲಿವರ್ ಡಿಸೀಸ್. ದೀರ್ಘವಾಗಿ ಲಿವರ್ ಅಲ್ಲಿ ಡ್ಯಾಮೇಜ್ ಆದಾಗ ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಆಗುತ್ತೆ. ಫೈಬ್ರೋಸಿಸ್ ಆಗಿ ಸ್ಕಾರ್ ಆಗಿ ಎಷ್ಟೋ ವರ್ಷಗಳಿಂದ ಸಫರ್ ಆಗ್ತಾ ಇರ್ತಾರೆ, ಅವರಲ್ಲಿ ಲಿವರ್ ಕ್ಯಾನ್ಸರ್ ಆಗುತ್ತೆ. ಆ ಕ್ರಾನಿಕ್ ಲಿವರ್ ಡಿಸೀಸ್ ಆಗ್ಲಿಕ್ಕೆ ಕಾರಣ ಅಂದ್ರೆ ಆಲ್ಕೋಹಾಲ್, ಮದ್ಯಪಾನ, ಅದಲ್ಲದೆ ಹೆಪಟೈಟಿಸ್ B ಮತ್ತು ಹೆಪಟೈಟಿಸ್ C ವೈರಸ್ ಇನ್ಫೆಕ್ಷನ್ ಇದ್ರೆ ಕ್ರಾನಿಕ್ ಲಿವರ್ ಡಿಸೀಸ್ ಆಗ್ಬೋದು. ತುಂಬಾ ವರ್ಷ ನಿಮ್ ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಇದ್ದಾಗ, ತುಂಬಾ ವರ್ಷ ಇರಬೇಕು, 1-2 ವರ್ಷ ಅಲ್ಲ, ಒಂದ್ 10-20 ವರ್ಷ ನಿಮ್ಗೆ ಫ್ಯಾಟಿ ಲಿವರ್ ಇದ್ರೆ ಆವಾಗ ಸಿರೋಸಿಸ್ ಆಗ್ಬೋದು. ಇದಲ್ಲದೆ ಕೆಲವೊಂದ್ ಜನರಿಗೆ ಆನುವಂಶಿಕವಾಗಿ ಲಿವರ್ ಪ್ರಾಬ್ಲಮ್ ಇರುತ್ತೆ, ಮಕ್ಕಳಲ್ಲಿ ಎಸ್ಪೆಷಲಿ ವಿಲ್ಸನ್ಸ್ ಡಿಸೀಸ್ ಅಂತ ಹೇಳ್ತೇವೆ, ಅವರಲ್ಲಿ ಲಿವರ್ ಕ್ಯಾನ್ಸರ್ ಆಗ್ಬೋದು. ಇಂಡಿಯನ್ ಚೈಲ್ಡ್ಹುಡ್ ಸಿರೋಸಿಸ್ ಅಂತ ಮೊದಲು ಹೇಳ್ತಾ ಇದ್ರು, ಈಗ ಟರ್ಮ್ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಹೌದು ಹೌದು ಮ್ಯಾಮ್. ಅದ್ರಲ್ಲಿ ಅಷ್ಟು ಕ್ಯಾನ್ಸರ್ ರಿಸ್ಕ್ ಇಲ್ಲ ಮ್ಯಾಮ್, ಬಟ್ ಅದರಿಂದ ಕೆಲವಲ್ಲಿ ಸಿರೋಸಿಸ್ ಆಗುತ್ತೆ, ಆವಾಗ ಕ್ಯಾನ್ಸರ್ ರಿಸ್ಕ್ ಇದೆ. ಅದಲ್ಲದೆ ಕೆಲವೊಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ತುಂಬಾ ಕಮ್ಮಿ ಜನರಲ್ಲಿ ಲಿವರ್ ಕ್ಯಾನ್ಸರ್ ಆಗ್ಬೋದು. ಬಟ್ ಮೋಸ್ಟ್ ಆಫ್ ದ ಲಿವರ್ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ಕ್ರಾನಿಕ್ ಲಿವರ್ ಡಿಸೀಸ್, ಸೆಕೆಂಡರಿ ಟು ಆಲ್ಕೋಹಾಲ್ ಆರ್ ಹೆಪಟೈಟಿಸ್ B ಆರ್ ಹೆಪಟೈಟಿಸ್ C ಇನ್ಫೆಕ್ಷನ್. ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ನಿಮ್ಗೆ ಹೆಪಟೈಟಿಸ್ B ವೈರಸ್ ಇದ್ರೆ ಅಥವಾ ನಿಮ್ಗೆ ಫ್ಯಾಟಿ ಲಿವರ್ ತುಂಬಾ ವರ್ಷದ ಇದ್ರೆ ನಿಮ್ಗೆ ಸಿರೋಸಿಸ್ ಆಗದೇನೆ ಡೈರೆಕ್ಟ್ ಆಗಿ ಲಿವರ್ ಕ್ಯಾನ್ಸರ್ ಆಗ್ಬೋದು. ಇದೊಂದು ನಾವು ಅರ್ಥ ಮಾಡ್ಕೋಬೇಕು. ಎರಡು ಕಾಂಬಿನೇಷನ್ ಇರುತ್ತೆ, ಸಿರೋಸಿಸ್ ಇರುತ್ತೆ, ಕ್ಯಾನ್ಸರ್ ಇರುತ್ತೆ, ಎರಡು ಇರುತ್ತೆ. ಅದು ಕಾಮನ್ ಕಾಂಬಿನೇಷನ್. ಅನ್ಕಾಮನ್ ಕಾಂಬಿನೇಷನ್ ಅಂದ್ರೆ ಸಿರೋಸಿಸ್ ಆಗದೆ ಡೈರೆಕ್ಟ್ಲಿ ಲಿವರ್ ಕ್ಯಾನ್ಸರ್ ಆಗೋದು. ಅದು ಕಾಮನ್ ಇರುವುದು ಹೆಪಟೈಟಿಸ್ B ಇನ್ಫೆಕ್ಷನ್ ಅಂಡ್ ತುಂಬಾ ವರ್ಷ ಫ್ಯಾಟಿ ಲಿವರ್ ಇದ್ರೆ. ಓಕೆ 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 ಇದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಫ್ಯಾಟಿ ಲಿವರ್ ಆಗಿದ್ದೇ ಗೊತ್ತಾಗೋದಿಲ್ಲ ಅವ್ರಿಗೆ, ಆಮೇಲೆ ಸಿರೋಸಿಸ್ ಆಗಿದ್ದು ಗೊತ್ತಾಗೋದಿಲ್ಲ. ನಾವು ಒಬ್ಬ ಫೇಮಸ್ ರೈಟರ್ ಇದ್ರು, ಅವ್ರು ಎಲ್ಲಾ ಆಸ್ಪತ್ರೆ ಸುತ್ತಾಕಿ ಕೊನೆಗೆ ಜಯದೇವಾಗ ಬಂದಿದ್ರು. ಆ ಹೊಟ್ಟೆ ಇಷ್ಟು ದಪ್ಪಗಾಗಿತ್ತು, ಕಾಲು ಊತ, ಅವ್ರಿಗೆ ಹಾರ್ಟ್ ಟ್ರಬಲ್ ಇಂದ ಹಾರ್ಟ್ ಫೇಲ್ಯೂರ್ ಅಂತ. ಆ ಪರೀಕ್ಷೆ ಮಾಡಿ ನೋಡಿದ್ರೆ ಸ್ಪೈಡರ್ ನೀವೇ ಇತ್ತು, ತಕ್ಷಣಕ್ಕೆ ಐ ಡಯಾಗ್ನೋಸ್ಡ್ ಆಲ್ಕೋಹಾಲಿಕ್ ಸಿರೋಸಿಸ್ ಅಂತ. ಸೊ ಹಾಗಾಗಿ ಎಷ್ಟೋ ಜನರಿಗೆ ಇದು ಗೊತ್ತೇ ಆಗೋದಿಲ್ಲ. ಈಗ ನೀವು ಸಸ್ಪೆಕ್ಟ್ ಮಾಡಿದ್ಮೇಲೆ ಯಾವ ತರದ್ದು ಚಿಕಿತ್ಸೆಗೆ ನೀವು ಹೇಗೆ ಇನ್ವೆಸ್ಟಿಗೇಷನ್ಸ್ ಮಾಡ್ತೀರಿ, ಯಾವ್ಯಾವ ಪರೀಕ್ಷೆಗಳನ್ನ ಮಾಡ್ತೀರಿ, ಅದನ್ನ ಹೇಗೆ ಕ್ಯಾನ್ಸರೇ ಇದೆ ಅಂತ ಹೇಗೆ ಕಂಡುಹಿಡಿತೀರಿ? ಸೊ ಈ ಕಂಡೀಷನ್ ಅಲ್ಲಿ ಮ್ಯಾಮ್, ಯಾರೋ ಒಬ್ಳಿಗೆ ಲಿವರ್ ಗಂಟು ಇದ್ದಾಗ ನಾವು ಅವ್ರಿಗೆ ಕ್ರಾನಿಕ್ ಲಿವರ್ ಡಿಸೀಸ್ ಇದೆಯೋ ಇಲ್ವೋ ಎಂಬುದನ್ನ ಖಾತ್ರಿ ಮಾಡ್ಕೋಬೇಕು. ಸೊ ಜನರಲಿ ಈ ಪೇಷಂಟ್ ಗೆ ನಾವು ಫಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಕಾಮನ್ ಆಗಿ LFT ಅಂತ ಹೇಳ್ತೇವೆ, ಲಿವರ್ ಫಂಕ್ಷನ್ ಟೆಸ್ಟ್, ರಿನಲ್ ಫಂಕ್ಷನ್ ಟೆಸ್ಟ್, ಇದೆಲ್ಲ ಮಾಡ್ತೇವೆ. ಫಸ್ಟ್ ಇನ್ವೆಸ್ಟಿಗೇಷನ್ ಜನರಲಿ ಒಂದು ಹೊಟ್ಟೆ ಅಲ್ಟ್ರಾಸೌಂಡ್ ಮಾಡ್ತೇವೆ. ಆದ ನಂತರ ಆ ಪೇಷಂಟ್ ಗೆ ಸ್ಟೇಜಿಂಗ್ ಅಂತ ಮಾಡ್ತೇವೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ CT ಸ್ಕ್ಯಾನು ಅಥವಾ MRI ಸ್ಕ್ಯಾನ್, ಅದು ಆಗ್ಲೇಬೇಕು. ಅದಿಲ್ಲದೆ ನಾವು
ಹಾ ಖಡಾಖಂಡಿತವಾಗಿ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಡಿಫಿಕಲ್ಟ್. ಹಾ ವೆರಿ ಹಾ ರೇರ್ಲಿ ನಾವು ಲಿವರ್ ಬಯಾಪ್ಸಿ ಮಾಡ್ಬೇಕಾಗತ್ತೆ, ಕೆಲವೊಬ್ಬರಿಗೆ ಪೆಟ್ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಹಾ ಸೊ ಹಾ ಇದೆಲ್ಲ ಲಿವರ್ ಗಂಟು ಕ್ಯಾನ್ಸರ್ ಅಷ್ಟೇ ಅಲ್ಲ, ಕೆಲವೊಮ್ಮೆ ಹ್ಮ್ ನೂರಾರು ತರದ್ದು ಲಿವರ್ ಗಂಟು ಇರ್ಬೋದು, ಗಡ್ಡೆ ಹ್ಮ್ ಹ್ಮ್ ಇರ್ಬೋದು. ಹ್ಮ್ ಸೊ ಎಲ್ಲಾ ಲಿವರ್ ಅಲ್ಲಿ ಗಡ್ಡೆ ಇದ್ರೆ ಕ್ಯಾನ್ಸರ್ ಅಂತ ಅಲ್ಲ. ಮತ್ತೆ ಹ್ಮ್ ಅದೇ ತರ ಕ್ಯಾನ್ಸರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಹಾ ಸೊ ಹಾ ಹಾ ಇವೆಲ್ಲ ಟೆಸ್ಟಿಂಗ್ ಗಳನ್ನು ಮಾಡಿ ನಾವು ಅದು ಕ್ಯಾನ್ಸರ ಅಥವಾ ಇಲ್ಲ ಎಂಬುದನ್ನ ಡಿಸೈಡ್ ಮಾಡಬೇಕು. ಕ್ಯಾನ್ಸರ್ ಇದ್ರೆ ಯಾವ ತರ ಕ್ಯಾನ್ಸರ್ ಅಂತ ಡಿಸೈಡ್ ಮಾಡಬೇಕು. ಹ್ಮ್ ಹ್ಮ್ ಅದಾದ ನಂತರ ಸ್ಟೇಜಿಂಗ್ ಅಂತ ಮಾಡಬೇಕು. ವೆರಿ ರೇರ್ಲಿ ಹ್ಮ್ ಬಯಾಪ್ಸಿ ಮಾಡ್ತೇವೆ. ಇವೆಲ್ಲ ಹಾ ಕಾಮನ್ ಟೆಸ್ಟ್. ಸಿರೋಸಿಸ್ ಇದ್ರೆ ಅವರಿಗೆ ಎಂಡೋಸ್ಕೋಪಿನೂ ಮಾಡ್ತೇವೆ. ಓ ಹೋ ಹೋ ಹಾಗಾಗಿ ಇವತ್ತು ಅಲ್ಟ್ರಾಸೌಂಡ್ ಬಂದಿರೋದ್ರಿಂದ ಬೇಗನೆ ಗೊತ್ತಾಗತ್ತೆ. ನಾವು ಸ್ಟೂಡೆಂಟ್ ಆಗಿದ್ದಾಗ 50 ವರ್ಷದ ಹಿಂದೆ ಅಲ್ಟ್ರಾಸೌಂಡ್ ಇರ್ಲಿಲ್ಲ. ಇಷ್ಟು ಹೌದು ಉದ್ದ ನೀಡ್ಲು, ಆ ಲಿವರ್ ಬಯಾಪ್ಸಿ ನೀಡ್ಲಂದು ಇಷ್ಟು ಉದ್ದ. ನೋಡಿ ಪೇಷಂಟ್ ಹೆದರೋರು. ಬಟ್ ನಾವು ಮಾಡಿ ಮಾಡಿ ರೂಢಿ ಆಗಿ ಹೋಗ್ಬಿಟ್ರದು. ಹಾಕ್ತಾ ಇದ್ವಿ, ಹಿಂಗ್ ತಿರುಗಿಸ್ಬಿಟ್ಟು ಎಳಿತಾ ಬಯಾಪ್ಸಿ. ಇದ್ವಿ. ಬಟ್ ಈಗ ನಿಮ್ಗೆ ಬಹುಶಃ ಅಲ್ಟ್ರಾಸೌಂಡ್ ಗೈಡೆಡ್ ಲಿವರ್ ಬಯಾಪ್ಸಿ ಮಾಡ್ತೀರೇನೋ. ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಈಗ ಟೆಕ್ನಿಕಲ್ಲಿ, ಡಯಾಗ್ನೋಸಿಸ್ ಮಾಡೋ ಟೆಕ್ನಿಕಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ಹೌದು ಮ್ಯಾಮ್. ಇನ್ನೊಂದೇನಂದ್ರೆ ಈಗಿನ ಟೈಮ್ ಅಲ್ಲಿ ಹಾ ಜನರಲಿ ಕ್ರಾನಿಕ್ ಲಿವರ್ ಡಿಸೀಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಲಿವರ್ ಕ್ಯಾನ್ಸರ್ ಆದ್ರೆ ಬಯಾಪ್ಸಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬೇಕಾಗಿಲ್ಲ. ಹಾ ಸಿಟಿ ಸ್ಕ್ಯಾನ್ ಅಲ್ಲಿ ಅಥವಾ MRI ದಲ್ಲಿ ನೀವು ಆಲ್ಮೋಸ್ಟ್ 99% ಹೇಳ್ಬೋದು ಇದು ಲಿವರ್ ಅಂದ್ರೆ ಆ ಕ್ಯಾನ್ಸರ್. ಕ್ಯಾರೆಕ್ಟರ್ ಯಾವ ತರ ಇದೆ ಅಂತ ನೋಡ್ಕೊಂಡು ಯಾವ ತರದಂತ ಹೇಳ್ಬೋದು ನೀವು. ಹಾ ಹೌದು, ವೆರಿ ರೇರ್ಲಿ ಅಷ್ಟೇ ಬಯಾಪ್ಸಿ ಆಗತ್ತೆ. ಹಾ ಮೋಸ್ಟ್ ಕಾಮನ್ಲಿ ಮಾಡಲ್ಲ ಈಗಿನ ಟೈಮ್ ಅಲ್ಲಿ. ಹಾ ಹಾ ಆಮೇಲೆ ಸಲ ಡಯಾಗ್ನೋಸ್ ಆದ್ಮೇಲೆ, ಹಳೆ ಕಾಲದಲ್ಲಿ ಕ್ಯಾನ್ಸರು, ಅದು ಲಿವರ್ ಕ್ಯಾನ್ಸರ್ ಅಂದ್ರೆ ಎಂಡ್ ಆಫ್ ದ ಲೈಫ್ ಅಂತ ಅನ್ಕೊಳ್ತಾ ಇದ್ವಿ. ಆದ್ರೆ ಹೌದು. ಈಗ ಯಾವ್ಯಾವ ಹೊಸ ಟೆಕ್ನಿಕ್ಗಳು ಬಂದಿದೆ, ನೀ ಲಿವರ್ ಕ್ಯಾನ್ಸರ್ ಆದವ್ರನ್ನ ಬದುಕಿಸ್ಬೋದಾ, ಅವ್ರಿಗೆ ಯಾವ ತರ ಚಿಕಿತ್ಸೆ ಮಾಡ್ಬೋದು ಅಂತ ದಯವಿಟ್ಟು ತಿಳಿಸಿ. ಸೊ ಕ್ಯಾನ್ಸರ್ ಅಲ್ಲಿ ತುಂಬಾ ತರ ಕ್ಯಾನ್ಸರ್ ಇರುತ್ತೆ ಮ್ಯಾಮ್. ಎವ್ರಿ ಕ್ಯಾನ್ಸರ್ ಈಸ್ ನಾಟ್ ಲೈಫ್ ಥ್ರೆಟ್ನಿಂಗ್. ಓಕೆ. ಹೊಟ್ಟೆಯಲ್ಲಿ ತುಂಬಾ ಕ್ಯಾನ್ಸರ್ ಆಗ್ಬೋದು, ಲಿವರ್ ಅಲ್ಲಿ ಕ್ಯಾನ್ಸರ್ ಆಗ್ಬೋದು, ಜಠರದಲ್ಲಿ ಕ್ಯಾನ್ಸರ್ ಆಗ್ಬೋದು, ಕರಳಲ್ಲಿ ಹಾ ಕ್ಯಾನ್ಸರ್ ಆಗ್ಬೋದು. ಹಾ ಇವೆಲ್ಲ ಕ್ಯಾನ್ಸರ್ಗಳು ನೋಡಿದ್ರೆ ಹ್ಮ್ ಲಿವರ್ ಕ್ಯಾನ್ಸರ್ ಈಸ್ ನಾಟ್ ವೆರಿ ವೆರಿ ಅಗ್ರೆಸಿವ್ ಮೋಸ್ಟ್ ಆಫ್ ದ ಟೈಮ್ಸ್. ಹ್ಮ್ ಹ್ಮ್ ಸೊ ಒಂಥರ ಕ್ಯಾನ್ಸರ್ ಇದ್ರೇನು ತುಂಬಾ ಕೆಟ್ಟದಾಗೋ ಕ್ಯಾನ್ಸರ್ ಅಲ್ಲ ಅದು. ಸೊ ಹಾ ಅದಕ್ಕೆ ಚೆನ್ನಾಗಿರೋ ಟ್ರೀಟ್ಮೆಂಟ್ ಕೊಟ್ರೆ ಪೇಷಂಟ್ಗಳನ್ನ ನಾವು ಕಂಪ್ಲೀಟ್ ಆಗಿ ಗುಣಮುಖ ಮಾಡಬಹುದು, ಎಸ್ಪೆಷಲಿ ಅರ್ಲಿ ಸ್ಟೇಜ್ ಅಲ್ಲಿ ಗೊತ್ತಾದ್ರೆ. ಹಾ ಸೊ ಯಾವ ತರ ಟ್ರೀಟ್ಮೆಂಟ್ ಮಾಡಬಹುದು ಅಂತ, ಹ್ಮ್ ಮೋಸ್ಟ್ ಇಂಪಾರ್ಟೆಂಟ್ ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ನೀವು ಸರ್ಜರಿ ಮಾಡಿ ಆಪರೇಷನ್ ಮಾಡಿ ಆ ಗಂಟನ್ನ ತೆಗೆದೋಗದ್ ಬಿಟ್ರೆ ದಟ್ ಹಾ ಈಸ್ ದ ಬೆಸ್ಟ್ ಹ್ಮ್ ಟ್ರೀಟ್ಮೆಂಟ್. ಓಕೆ. ಅದು ಸಾಧ್ಯ ಆದ್ರೆ ಅದನ್ನ ಮಾಡ್ಬಿಟ್ರೆ ಬಟ್ ಆ ಪೇಷಂಟ್ ಗಂಟು ತೆಗೆದ್ರು ಅದ್ರ ಸುತ್ತಲೂ ಸ್ಯಾಟಲೈಟ್ ಗಳಿರುತ್ತೆ, ಅದನ್ನು ಕೂಡ ಎಲ್ಲ ಸ್ಕೂಪ್ ಮಾಡಿ ತೆಗಿಬೇಕಾಗತ್ತಲ್ವಾ? ಇಲ್ಲಂದ್ರೆ ಅದು ಹೌದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೇನೋ. ಹೌದು ಹೌದು ಹಾ ಮ್ಯಾಮ್. ಸೊ ಏನ್ ಮಾಡ್ತೇವೆ ಅಂದ್ರೆ ಅದು ಲಿವರ್ದು ಬಲಭಾಗದಲ್ಲಿ ಆಗಿದ್ರೆ ಕಂಪ್ಲೀಟ್ ಹಾ ಆಗಿ ಲಿವರ್ ಬಲಭಾಗವನ್ನ ತೆಗೆದು ಬಿಡ್ತೇವೆ. ಎಡಭಾಗದಲ್ಲಿ ಆ ಆದ್ರೆ ಕಂಪ್ಲೀಟ್ ಆಗಿ ಗಂಟು ಮತ್ತು ಆ ಲಿವರ್ದು ಎಡಭಾಗವನ್ನ ತೆಗೆದು ಹಾ ಬಿಡ್ತೇವೆ. ಓ ಸೊ ಅದು ಹೋ ಹೋ ಬೆಸ್ಟ್ ಹ್ಮ್ ಟ್ರೀಟ್ಮೆಂಟ್. ಓಕೆ. ಬಟ್ ಅನ್ಫಾರ್ಚುನೇಟ್ಲಿ ಗೆ ಕ್ರಾನಿಕ್ ಲಿವರ್ ಡಿಸೀಸ್ ಇದ್ರೆ ಅವರಿಗೆ ಈ ಸರ್ಜರಿ ಅವ್ರು ಈಸಿಯಾಗಿ ಟಾಲರೇಟ್ ಮಾಡಲ್ಲ. ಆಲ್ರೆಡಿ ಲಿವರ್ ಮಾಡಕ್ಕಾಗಲ್ಲ. ಅಲ್ಲಿ ಕ್ರಾನಿಕ್ ಲಿವರ್ ಡಿಸೀಸ್ ಇದ್ದಾಗ ನೀವು ಫಂಕ್ಷನ್ ರಿಸೆಕ್ಷನ್ ಕಡಿಮೆ ಮಾಡಿ ಇರುತ್ತೆ. ತೆಗೆದ್ರೆ ಹ್ಮ್ ಅವರು ಅವರಿಗೆ ಆಪರೇಷನ್ ಸಕ್ಸಸ್ ಆಗಲಿಕ್ಕಿಲ್ಲ. ಸೊ ಹ್ಮ್ ಅಂತವರಿಗೆ ಬೇರೆ ತರ ಟ್ರೀಟ್ಮೆಂಟ್ ಇದೆ. ಹ್ಮ್ ಹ್ಮ್ ಇಂಟರ್ವೆನ್ಷನ್ ರೇಡಿಯಾಲಜಿ ಅವರು ಅಬ್ಲೇಷನ್ ಅಂತ ಮಾಡ್ತಾರೆ. ಅಬ್ಲೇಷನ್ ಹ್ಮ್ ಅಂದ್ರೆ ಹ್ಮ್ ಒಂದು ಸೂಜಿಯನ್ನು ಗಂಟಲ್ಲಿ ಹಾಕಿ ಅದನ್ನ ಹಾ ಗಂಟನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಸೊ ಓಕೆ. ಅದನ್ನ ಅದನ್ನ ಮಾಡ್ಬೋದು. ಸುಟ್ಟು ಹಾಕೋದು. ಸುಟ್ಟು ಹಾಕೋದು ಅದು ಹಾ ಮಾಡ್ಬೋದು. ಇದಲ್ಲದೆ ಟೇಸ್ ಅಂತ ಮಾಡ್ತೇವೆ, ಟ್ರಾನ್ಸ್ ಹ್ಮ್ ಆರ್ಟೇರಿಯಲ್ ಕೀಮೋ ಎಂಬಲೈಸೇಷನ್ ಅಂತ. ನಿಮ್ದು ಓಕೆ. ಲಿವರ್ಗೆ ರಕ್ತನಾಳಗಳಿದೆ, ರಕ್ತನಾಳಗಳ ಮುಖಾಂತರ ಹೋಗಿ ಹ್ಮ್ ಡೈರೆಕ್ಟ್ ಆಗಿ ಆ ಗಂಟಿಗೆ ನೀವು ಕೀಮೋಥೆರಪಿ ಕೊಡ್ಬೋದು. ಓಕೆ ಓಕೆ. ಇದನ್ನ ನಾನು ನೋಡಿದ್ದೀನಿ. ಯಾಕಂತಂದ್ರೆ ಒಂದ್ಸಲ ಅದೇನು ಕ್ಯಾಥೆಟರ್ ಒಳಗಡೆ ಇಟ್ಟಿರ್ತೀರಲ್ಲ, ಅದು ಕಟ್ಟಾಗಿ ಎಂಬಲೈಸ್ ಆಗಿತ್ತು. ಅದನ್ನ ಹೌದು ತೆಗಿಯಕ್ಕೆ ನನ್ನ ಹತ್ರ ಕಳಿಸ್ಕೊಟ್ಟಿದ್ರು ಹೌದು ಅವರು. ಹೌದು ಯಾಕಂದ್ರೆ ಆ ಕ್ಯಾಥೆಟರ್ದು ಟ್ಯೂಬ್ ಎಂಬಲೈಸ್ ಆಗಿದ್ದನ್ನ ನಾವು ರಿಟ್ರೀವ್ ಮಾಡೋದು ನಮ್ಗೆ ಹೌದು ಹೌದು ಕಾರ್ಡಿಯಾಲಜಿಸ್ಟ್ಗೆ ಹೌದು ಬಹಳ ಸುಲಭ. ಸೊ ಹೌದು ಹಾಗಾಗಿ ರಿಟ್ರೀವ್ ಮಾಡಿದ್ದೆ. ಸೊ ಎಸ್ ಹಾಗಾಗಿ ಎಲ್ಲಿ ಗಡ್ಡೆ ಇದೆನೋ ಅಲ್ಲೇನೆ ಕ್ಯಾಥೆಟರ್ನ ಇಟ್ಟು ಅದರಲ್ಲಿ ಇಂಜೆಕ್ಷನ್ ಕೊಟ್ಟು ಆ ಕೀಮೋಥೆರಪಿ ಶರೀರಕ್ಕೆ ನಾಶ ಆಗ್ದಂಗೆ ಬರೀ ಆ ಕ್ಯಾನ್ಸರ್ ಗಡ್ಡೆ ಗಂಟಿಗೆ ಮಾತ್ರ ನಾಶ ಮಾಡಕ್ಕೆ ಟ್ರೀಟ್ಮೆಂಟ್ ಕೊಡೋದು. ಇದೆಲ್ಲ ಅದೇ ತರ ಇನ್ನೇನಿದೆ? ರೇಡಿಯೋಥೆರಪಿ ಕೊಡ್ಬೋದು ಮ್ಯಾಮ್. ಅದೇ ತರ ಟೇರ್ ಓಕೆ. ಅಂತ ಇನ್ಸ್ಟೆಡ್ ಆಫ್ ಹಾ ಕೀಮೋಥೆರಪಿ ಡೈರೆಕ್ಟ್ ಆಗಿ ಟ್ಯೂಮರ್ ಗೆ ರೇಡಿಯೋಥೆರಪಿ ಕೊಡ್ಬೋದು. ಹಾ ಟೇರ್ ಅಂತ ಹಾ ಹೇಳ್ತೇವೆ. ಓಕೆ ಓಕೆ ಇದಲ್ದೆ ಮೇಡಮ್ ಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಒಂದ್ ವೇಳೆ ಆ ಓಕೆ. ಲಿವರ್ ಗಂಟು ಬೇರೆ ಹ್ಮ್ ಕಡೆ ಶರೀರದಲ್ಲಿ ಎಲ್ಲೂ ಹರಡಿಲ್ಲ, ಲಿವರ್ ಅಲ್ಲಿ ಅಷ್ಟೇ ಇದೆ, ಬಟ್ ನೀವು ಹ್ಮ್ ಅದನ್ನ ಆಪರೇಷನ್ ಮಾಡಿ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಹ್ಮ್ ಸಂಪೂರ್ಣವಾದ ಲಿವರ್ ಅನ್ನ ಚೇಂಜ್ ಮಾಡಬಹುದು. ಓ ಅದಕ್ಕೆ ಓ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದ ಆಪ್ಷನ್ಸ್.
ಅದು ಸ್ಪೆಸಿಫಿಕ್ ಆಗಿ ಎಲ್ಲರಿಗೂ ಮಾಡಕ್ ಬರಲ್ಲ, ಅದಕ್ಕೆ ತುಂಬಾ ಕ್ರೈಟೇರಿಯಾಸ್ ಇದೆ. ನಾವು ಮಿಲಾನ್ ಕ್ರೈಟೇರಿಯಾ, UCSF ಕ್ರೈಟೇರಿಯಾ ಅಂತ ಇದೆ. ಆ ಕ್ರೈಟೇರಿಯಾದಲ್ಲಿ ಫಿಟ್ ಆದ್ರೆ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡ್ಬೋದು. ಹೊಸದಾಗಿ ಈಗ ಏನ್ ಬಂದಿದೆ ಅಂದ್ರೆ ಇಮ್ಯುನೋಥೆರಪಿ ಅಂತ ಬಂದಿದೆ. ಕೀಮೋಥೆರಪಿಗಿಂತ ಒಂದ್ ಸ್ಟೆಪ್ ಮುಂದೆ ಅದು ಇಮ್ಯುನೋಥೆರಪಿ ಅಂತ. ಸೊ ನಾವು ಪೇಷಂಟ್ಗೆ ಇಮ್ಯುನೋಥೆರಪಿ ಕೊಟ್ಟು ಅವ್ರ ಗಂಟನ್ನ ಚಿಕ್ಕದು ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಸೊ ಇಮ್ಯುನೋಥೆರಪಿ. ಒಂದು ಕಾಲಕ್ಕೆ ಕೀಮೋಥೆರಪಿ ಕೊಟ್ಟಾಗ ಅದ್ರ ಸೈಡ್ ಎಫೆಕ್ಟ್ಸ್ ವಿಪರೀತ ಇರೋದು. ಆ ಪೇಷಂಟ್ ಗಳಿಗೆ ಟಾಲರೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ, ತಲೆ ಕೂದಲು ಹೋಗೋದು, ಇನ್ನೇನೇನೋ ಎಲ್ಲಾ ಅವಸ್ಥೆಗಳು, ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಇದು ಇಮ್ಯುನೋಥೆರಪಿ ಬಂದಿರೋದು ಒಂದು ವರದಾನ ಅಂತ ಹೇಳ್ಬೋದಲ್ವಾ? ಹೌದು. ಎಷ್ಟು ಕಾಸ್ಟ್, ಎಷ್ಟು ಇಮ್ಯುನೋಥೆರಪಿದು? ಇಮ್ಯುನೋಥೆರಪಿ ಅಲ್ಲ, ಮೆಡಿಸಿನ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಟ್ಯಾಬ್ಲೆಟ್ಸ್ ಇದೆ, ಇಂಜೆಕ್ಷನ್ ಇದೆ. ಟ್ಯಾಬ್ಲೆಟ್ಸ್ ಇದ್ರೆ ಕಮ್ಮಿ ಕಾಸ್ಟ್, ಅವರಿಗೆ ತಿಂಗಳಿಗೆ ಒಂದು 2-3 ಸಾವಿರ ಆಗ್ಬೋದು ಟ್ಯಾಬ್ಲೆಟ್ಸ್. ಕೀಮೋಥೆರಪಿ ಇದ್ರೆ ಕಾಸ್ಟ್ ಇಂಜೆಕ್ಷನ್ ಇಮ್ಯುನೋಥೆರಪಿ ಇದ್ರೆ ಕಾಸ್ಟ್ ಹೆಚ್ಚಿಗೆ, ಅದು ಒಂದ್ ತಿಂಗಳಿಗೆ 1-1.5 ಲಕ್ಷ ಬರ್ಬೋದು. ಅಲ್ಲ ಇರ್ಲಿ, ಒಂದು ಲೈಫ್ ಜೀವ ಉಳಿಸ್ಬೇಕು ಅಂತಂದ್ರೆ ದುಡ್ಡು ಕಡೆಗೆ ನೋಡಕ್ ಆಗೋದಿಲ್ಲ. ಈಗ ನ್ಯಾಷನಲ್ ಆರೋಗ್ಯ ಭಾರತಿಯಲ್ಲಿ 5 ಲಕ್ಷ ರೂಪಾಯಿ ಕೊಡ್ತಾ ಇರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಇಂದ ಎವ್ರಿಬಡಿ ಕ್ಯಾನ್ ಅಫೋರ್ಡ್ ಅನ್ಸುತ್ತೆ. ಆಮೇಲೆ ಇದು ಇಷ್ಟೆಲ್ಲಾ ಚಿಕಿತ್ಸೆಗಳಿದೆ. ಆದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಸೊ ಹಾಗಾಗಿ ಇಷ್ಟು ಬಂದು ಆ ಯಜ್ಞ ಮಾಡದಷ್ಟು ಕಷ್ಟ ಪಡೋದ್ರ ಬದಲು ಇದು ಬರದ ಹಾಗೆ ನಿಲ್ಸಕ್ಕೆ ಏನಾದ್ರೂ ಇದೆನಾ? ಹೌದೌದು ಮ್ಯಾಮ್, ತುಂಬಾ ಉಪಾಯಗಳಿವೆ. ಅದನ್ನ ಮತ್ತೆ ಆಲ್ರೆಡಿ ಇಂಪ್ಲಿಮೆಂಟ್ ಜನ ಮಾಡ್ತಾ ಇದ್ದಾರೆ, ಗವರ್ಮೆಂಟ್ ಮಾಡ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನೀವು ಮದ್ಯಪಾನ ಮಾಡಬಾರ್ದು, ನೋ ಆಲ್ಕೋಹಾಲ್. ಯಾಕಂದ್ರೆ ಆಲ್ಕೋಹಾಲ್ ಇಸ್ ದ ಲೀಡಿಂಗ್ ಕಾಸ್ ಆಫ್ ಕ್ರಾನಿಕ್ ಲಿವರ್ ಡಿಸೀಸ್. ಸಿರೋಸಿಸ್ ಗೆ ಲೀಡಿಂಗ್ ಕಾಸ್ ಆಲ್ಕೋಹಾಲ್. ಸಿರೋಸಿಸ್ ಆದ್ರೆ ನಿಮ್ಗೆ ಲಿವರ್ ಟ್ಯೂಮರ್ ಆಗುತ್ತೆ. ನಾನು 100ಕ್ಕೆ 100 ನಿಮಗೆ ಒಪ್ಕೊಳ್ತೀನಿ. ಯಾಕಂತಂದ್ರೆ ಋಗ್ವೇದದಿಂದ ಹಿಡ್ಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ವರೆಗೆ ಈ ಸುರಪಾನವನ್ನ ಪಂಚಮಹಾಪಾತಕಂದು ಅದ್ ಮಾಡಬಾರ್ದು ಅಂತಾನೆ ಇದೆ. ಆದ್ರೂ ಕೂಡ ಜನ ಮೂರ್ಖರಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮಾತು ಕೇಳೋರೆಲ್ಲರೂ ಅರ್ಥ ಮಾಡ್ಕೋಬೇಕು. ನಿಮ್ಮ ಲಿವರ್ ಉಳಿಬೇಕು ಅಂತಂದ್ರೆ ಅದನ್ನ ಮಾಡಬಾರ್ದು. ಇಲ್ಲಿ ತಮಾಷೆಗೆ ಹೇಳೋದಂದ್ರೆ ಯಾರೋ ಒಬ್ನು ಕುಡುಕನಿಗೆ ಲಿವರ್ ಪೂರ್ತಿ ಡ್ಯಾಮೇಜ್ ಆಗಿತ್ತಂತೆ. ಅವನು ದೇವ್ರ ಹತ್ರ ಬೇಡ್ಕೊಂಡಂತೆ, ಭಗವಂತ ಮುಂದಿನ ಜನ್ಮ ಅನ್ನೋದಿದ್ರೆ ನನಗೆ 32 ಲಿವರ್ ಕೊಡಪ್ಪ, 32 ಹಲ್ಲಿಲ್ದಿದ್ರು ಪರವಾಗಿಲ್ಲ, 32 ಲಿವರ್ ಕೊಡು ಅನ್ನಂತೆ. ಆದ್ರೆ ಆತರ ಮೂರ್ಖತನ ಮಾಡೋದ್ ಬೇಡ. ಜನರು ಕೊಟ್ಟಿರೋ 1 ಲಿವರ್ ಅನ್ನ ಉಳಿಸ್ಕೊಳ್ಬೇಕು ಅಂತ. ಮುಂದೆ ಹೇಳಿ. ಅದಾದ ನಂತರ ಮ್ಯಾಮ್ ನಾನು ಹೇಳಿದೆ, ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಅಂದ್ರೆ ವೈರಸ್ ಇನ್ಫೆಕ್ಷನ್, ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ. ಎಲ್ಲರೂ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಗೆ ಚೆಕ್ ಮಾಡಿಸ್ಬೇಕು. ಈಗ ಕಳೆದ ಒಂದು 10-15 ವರ್ಷದಿಂದ ಎಲ್ಲಾ ಮಕ್ಕಳಿಗೆ ಅವರಿಗೆ ಚುಚ್ಚುಮದ್ದು ಹೆಪಟೈಟಿಸ್ ಬಿ ಕೊಡ್ತಾ ಇದ್ದಾರೆ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇಂದ. ಸೊ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಈಗ ತುಂಬಾ ರೇರ್ ಆಗಿದೆ. ಯಾರು ಈ ಚುಚ್ಚುಮದ್ದುಕ್ಕಿಂತ ಮೊದಲು ಹುಟ್ಟಿದ್ದಾರೆ ಅವರೆಲ್ಲ ಹೆಪಟೈಟಿಸ್ ಬಿ ಮತ್ತು ಸಿ ಟೆಸ್ಟ್ ಮಾಡಿಸ್ಕೋಬೇಕು. ನೆಗೆಟಿವ್ ಇದ್ರೆ ಅವರು ಇಮ್ಯುನೈಸೇಷನ್ ಮಾಡಿಸ್ಬೇಕು, ಚುಚ್ಚುಮದ್ದು ಹಾಕಿಸ್ಬೇಕು. ಪಾಸಿಟಿವ್ ಇದ್ರೆ ಟ್ರೀಟ್ಮೆಂಟ್ ತಗೋಬೇಕು. ಹೆಪಟೈಟಿಸ್ ಸಿ ಗೆ ಚುಚ್ಚುಮದ್ದು ಇಲ್ಲ. ಸೊ ಅದನ್ನ ಟೆಸ್ಟ್ ಮಾಡ್ಕೊಂಡು ಒಂದ್ ವೇಳೆ ನಿಮ್ಗೆ ಪಾಸಿಟಿವ್ ಇದ್ರೆ ಟ್ರೀಟ್ಮೆಂಟ್ ತಗೋಬೇಕು. 99.9% ಕ್ಯೂರ್ ಆಗುತ್ತೆ 3 ಮಂತ್ ಇಂದ. ಇದು ಹರಡುವುದನ್ನ ತಡೆಗಟ್ಟುವುದು ಹೇಗಂದ್ರೆ, ನೀವು ಯಾರಿಗೆ ಹೆಪಟೈಟಿಸ್ ಬಿ ಅಥವಾ ಸಿ ಇದೆ ಅವ್ರ ಜೊತೆ ಯಾವುದೇ ತರ ಕ್ಲೋಸ್ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಳ್ಬಾರ್ದು ಅಂತ. ತುಂಬಾ ಧನ್ಯವಾದಗಳು ಡಾಕ್ಟರ್ ಸುನೀಲ್ ಅವರೇ. ಎಷ್ಟು ಸರಳವಾಗಿ ಚೆನ್ನಾಗಿ ವಿವರಿಸಿದಿರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.